ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಲ್ತುಳಿತಕ್ಕೆ 11 ಜನರು ಸಾವು. ಎಲ್ಲೋಯ್ತು ಗುಪ್ತಚರ ಇಲಾಖೆ? ಗುಪ್ತಚರ ಇಲಾಖೆಯ ವೈಫಲ್ಯ ಇದಕ್ಕೆಲ್ಲ ಕಾರಣ ಆಯ್ತಾ? ಬೆಂಗಳೂರಿನಲ್ಲಿ ಗುಪ್ತಚರ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ. ಜನರ ಮೂವ್ಮೆಂಟ್ ಆದ ಬಗ್ಗೆ ಮಾಹಿತಿ ಇರಲಿಲ್ವಾ? ಲಕ್ಷಾಂತರ ಜನ ಬರುವಾಗ ಯಾಕೆ ಅಧಿಕಾರಿಗಳು ಮಾಹಿತಿ ನೀಡಲಿಲ್ಲ? ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಯಾಕೆ ಮಾಹಿತಿ ನೀಡಲಿಲ್ಲ? ಬೆಂಗಳೂರಿನಲ್ಲಿ ಹೆಸರಿಗೆ ಅಷ್ಟೇನಾ ಗುಪ್ತಚರ ಇಲಾಖೆ ಅನ್ನೋದು ಪ್ರಶ್ನೆ. ನೋಡಿ, ಪ್ರತಿಯೊಂದು ಇನ್ಸಿಡೆಂಟ್ ನಡೆದಾಗ್ಲೂ ಗುಪ್ತಚರ ಇಲಾಖೆನ ಎಲ್ಲ ಪ್ರಶ್ನೆ ಮಾಡ್ತಾರೆ. ಈಗಲೂ ಕೂಡ ಅದೇ. ಈ ಗುಪ್ತಚರ ಇಲಾಖೆ ಅಂತ ಒಂದು ಇದೆಯಂತೆ ನಮ್ಮ ರಾಜ್ಯದಲ್ಲೂ. ಯಾಕಂದರೆ ಈ ಗುಪ್ತಚರ ಇಲಾಖೆ ಅನ್ನೋದು ಇದೆ ಅಂತ ನಮಗೆ ಯಾವಾಗ ಗೊತ್ತಾಗತ್ತೆ ಅಂತಂದರೆ, ಎಡವಟ್ಟುಗಳಾಗಿ ಸಾವು ನೋವು ಸಂಭವಿಸಿ ಏನಾದರೂ ಅವಾಂತರಗಳಾದಾಗ್ಲೇ ನಮ್ಗೆಲ್ರಿಗೂ ನಮ್ಮ ರಾಜ್ಯದಲ್ಲೂ ಒಂದು ಗುಪ್ತಚರ ಇಲಾಖೆ ಅಂತ ಇದೆ, ಅದು ಕೆಲಸ ಮಾಡ್ತಿದೆ ಅಂತ ಗೊತ್ತಾಗೋದು. ಈ ಗುಪ್ತಚರ ಇಲಾಖೆ ಕೆಲಸ ಏನು ಅಂತಂದರೆ, ಪ್ರತಿಯೊಂದು ಮೂಮೆಂಟ್ ಮೇಲೂ ಕೂಡ ನಿಗಾ ಇಟ್ಟಿರ್ತಾರೆ. ಜನ ಫ್ಲೋ ಜಾಸ್ತಿ ಇದೆ ಅಂತಂದಾಗ ನೋಡಿ, ಮೆಟ್ರೋ ಸ್ಟೇಷನಲ್ಲಿ ನುಗ್ಗು ಬಂದರು, ಅದು ಕೂಡ ಮಾಹಿತಿ ಸಿಗಬೇಕಾಗಿತ್ತು. ಒಮ್ಮೆಲೆ ಜನ ಬರ್ತಾ ಇದ್ದಾರೆ, ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ನೋಡಿ ಎಚ್ಚೆತ್ಕೊಳ್ಳಿ, ಹುಷಾರಾಗಿರಿ, ಇಲ್ಲಿ ಬಂದೋಬಸ್ತ್ ಮಾಡಿ ಅಂತ ಹೇಳಬೇಕಾಗಿತ್ತು ಸರ್ಕಾರಕ್ಕೆ. ಹೇಳಲಿಲ್ಲ. ಆ ಕಾರಣಕ್ಕೆ ಈ ಗುಪ್ತಚರ ಇಲಾಖೆ ಅನ್ನೋದು ನಮ್ಮ ರಾಜ್ಯದಲ್ಲಿ ಇದೆಯಾ ಅನ್ನೋಂಥ ಪ್ರಶ್ನೆ ಬಹುತೇಕ ಬಾರಿ ನನಗೂ ಕಾಡಿದೆ, ಕೆಲವ್ರಿಗೆ ಕಾಡಿರತ್ತೆ. ಎಲ್ಲಪ್ಪ ಹೋಯ್ತು ಈ ಗುಪ್ತಚರ ಇಲಾಖೆ ಅಂತ. ಈಗ ಗುಪ್ತಚರ ಇಲಾಖೆ ಅಂತ ಒಂದಿದೆ ಅಂತ ಅಂದಾಗ ಜನ ಹೆಚ್ಚಾಗಿ ಬರ್ತಿದ್ದಾರೆ, ಒಮ್ಮೆಲೆ ಒಂದು ಏರಿಯಾದ ಕಡೆ ಅಂದಾಗ ಮಾಹಿತಿ ಸಿಕ್ಕೇ ಸಿಗತ್ತೆ ಅಲ್ವಾ? ಜನ ಕಂಟ್ರೋಲ್ ಮೀರುವಷ್ಟರ ಮಟ್ಟಿಗೆ ಬರ್ತಾ ಇದ್ದಾರೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಶಾರ್ಟ್ ಪೀರಿಯಡಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಬಂದೋಬಸ್ತು ವ್ಯವಸ್ಥೆ ಹೆಂಗಿದೆ? ಸರ್ಕಾರಕ್ಕೆ ತಿವಿಯುವ, ಸರ್ಕಾರಕ್ಕೆ ಮಾಹಿತಿ ನೀಡುವ ಕೆಲಸವನ್ನು ಈ ಇಂಟೆಲಿಜೆನ್ಸ್ ಬ್ಯೂರೋ ಮಾಡಬೇಕಾಗಿತ್ತು. ಅದೇ ಯಾಕೆ ಮಾಡಿಲ್ಲ? ಯಾಕೆ ಗಮನಕ್ಕೆ ತಂದಿಲ್ಲ? ಗುಪ್ತಚರ ಇಲಾಖೆ ಅನ್ನೋದು ಇದೆಯೋ ಇಲ್ವೋ? ಅದರಲ್ಲಿ ಅಧಿಕಾರಿಗಳು ಇದ್ದಾರೋ ಅಥವಾ ಅವ್ರುಗಳು ಏನಾದರೂ ಮ್ಯಾಚ್ ಗೀಚ್ ನೋಡೋಕೆ ಹೋಗಿದ್ರು? ಪ್ರಶ್ನೆ ಅಲ್ವಾ? ನೋಡಿ, ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಈ ಹಿಂದಿಂದ ನಾವು ನೋಡಿದಾಗಲೂ, ಕೆಲವು ಮರ್ಡರ್ ಕೇಸಸ್ಗಳು, ಕೋಮು ಗಲಭೆಗಳು ಈ ಥರದ್ದು ಆದಾಗ್ಲೂ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು ಅಂತ ಪ್ರಶ್ನಿಸ್ತಾ ಇದ್ದೀವಿ. ಆದರೆ ಗುಪ್ತಚರ ಇಲಾಖೆಗೆ ಎಚ್ಚರಿಕೆ ಕೊಟ್ಟಿದೆ, ಗುಪ್ತಚರ ಇಲಾಖೆ ಮೊದಲೇ ಹೇಳಿತ್ತು, ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ. ಈ ಥರದ ಸುದ್ದಿಗಳನ್ನು ನಾವು ಕೇಳ್ತಾನೂ ಇಲ್ಲ, ನೋಡ್ತಾನೂ ಇಲ್ಲ. ಗುಪ್ತಚರ ಇಲಾಖೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ವೋ? ಅಥವಾ ನಮ್ಮ ರಾಜ್ಯದಲ್ಲಿ ಆ ಥರದೊಂದು ಇಲಾಖೆ ಇದೆಯೋ ಇಲ್ವೋ? ಪ್ರಶ್ನೆ. ಆಟೋ, ಬೈಕು, ಬಸ್ಸು, ಕಾರು, ಟ್ರಾಫಿಕ್ ಜಾಮು, ಟ್ರಾಫಿಕ್ ಪೊಲೀಸರು, ಮೆಟ್ರೋ ಎಲ್ಲ ಕಡೆಯಿಂದ ಮಾಹಿತಿ ಸಿಗ್ತಾ ಇತ್ತು. ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಾ ಇದ್ರು ಒಮ್ಮೆಲೆ ಜಾಮ್ ಆಗಿದ್ರಿಂದ. ವೆಹಿಕಲ್ಸ್ಗಳು ಏಕಾಏಕಿ ಹೆವಿ ಆದವು ಒಂದು ಏರಿಯಾದಲ್ಲಿ ಅನ್ನೋದು ಗೊತ್ತಾಗತ್ತೆ. ಮೆಟ್ರೋ ಸ್ಟೇಷನಲ್ಲಿ ಟಿಕೆಟ್ ತೆಗೆದುಕೊಂಡೆ ಎಲ್ಲನೂ ಲಕ್ಷಾಂತರ ಸಂಖ್ಯೆಯಲ್ಲಿ ನುಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಹಾಗಿದ್ರೂ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಯಾಕೆ ಮಾಹಿತಿ ನೀಡಲಿಲ್ಲ? ಸರ್ಕಾರದವರೆಲ್ಲ ನಿನ್ನೆ ಸಿಕ್ಕಾಬಿಟ್ಟೆ ಬ್ಯುಸಿ ಇದ್ರು ಬಿಡಿ, ಯಾಕಂದರೆ ಅವ್ರವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬಂದಿದ್ರು, ಕ್ರಿಕೆಟರ್ಸ್ ಜೊತೆಗೆ ಸೆಲ್ಫಿ ತೆಗೆಸಿ ಮನೆಗೆ ಕಳಿಸಿದ್ರೆ ಸಾಕಾಗಿತ್ತು. ಆದರೆ ಗುಪ್ತಚರ ಇಲಾಖೆಗೆ ಏನು ಮಾಡ್ತಿತ್ತು ಅನ್ನೋದು ಪ್ರಶ್ನೆ.